ಭಾರತ್ ಮಾತಾ ಕಿ. ಎಲ್ಲರಿಗೂ ಶುಭೋದಯ. ಆದ್ಮೇಲೆ ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸುವಂತ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಶುಭಾಶಯ ಕೋರಿ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾಗಿರುವಂತ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ BY ವಿಜೇಂದ್ರವರೇ ಇವತ್ತು ಉಪಸ್ಥಿತರಾಗಿ ಅವರೇ ಇವತ್ತು ಯೋಗವನ್ನು ಮಾಡೋ ಮೂಲಕ ಈ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿದ್ದಾರೆ. ಹಾಗೆ ನಮ್ಮ ಚಿತ್ರನಟರು ಆಗುವಂತ ವಿಕ್ಕಿ ವರುಣ್ ಅವರು ಸಹ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸಿ ಆತ್ಮೀಯರೇ, ಯೋಗ ಅನ್ನುವಂಥದ್ದು ಒಂದು ಪರಿಹಾರ. ಯೋಗವನ್ನ ಸನಾತನ ಕಾಲದಿಂದಲೂ ನಮ್ಮೆಲ್ಲ ಋಷಿ ಮುನಿಗಳು ನಾಗರಿಕರು ಎಲ್ಲರೂ ಅಭ್ಯಾಸವನ್ನ ಮಾಡಿ ತಮ್ಮ ಮನಸ್ಸಿನ ಶುಚಿ, ದೈಹಿಕ ಶುಚಿ ಎಲ್ಲವನ್ನೂ ಕಾಪಾಡಿಕೊಳ್ಳಿಕ್ಕೆ ಯೋಗವೇ ಒಂದು ಪರಿಹಾರವಾಗಿದೆ. ಯೋಗ ನಮ್ಮ ಸಂಸ್ಕೃತಿ, ಯೋಗ ನಮ್ಮತನ. ಹಾಗಾಗಿ ಯೋಗವನ್ನ ನಾವು ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು, ಅಭ್ಯಾಸವನ್ನು ಮಾಡಬೇಕು. ಇಡೀ ವಿಶ್ವಕ್ಕೆ ಯೋಗವನ್ನ ಕೊಟ್ಟದ್ದು ಭಾರತ. ಹಾಗಾಗಿ ಭಾರತದ ಈ ಕೊಡುಗೆಯನ್ನ ಗುರುತಿಸಿ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ವಿಶ್ವಸಂಸ್ಥೆಯಲ್ಲಿ ಯೋಗವನ್ನ ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿ ಆಚರಿಸ್ತಿದ್ದೀವಿ. ಹಾಗಾಗಿ ಭಾರತಕ್ಕೆ ಮಾನ್ಯತೆ, ಭಾರತ ಕೊಟ್ಟಂತ ಕೊಡುಗೆ ಇಡೀ ವಿಶ್ವದಲ್ಲೇ ಇದಕ್ಕೆ ಮೆಚ್ಚುಗೆಯನ್ನ ಸಿಕ್ಕಿದೆ. ಇವೆಲ್ಲವೂ ಇದಾವೆ. ಆದರೆ ಇದರ ಮಧ್ಯದಲ್ಲಿ ನಾವು ಹೇಗೆ ಇದರ ಅನುಕೂಲತೆಯನ್ನ ಪಡ್ಕೋಬೇಕು, ಪ್ರತಿಯೊಬ್ಬರು ಯೋಗವನ್ನ ಅಭ್ಯಾಸ ಮಾಡಬೇಕು. ಯೋಗ ನಮ್ಮ ಪರಿಹಾರ, ಪ್ರತಿಯೊಬ್ಬರ ಬದುಕಿಗೂ ಒಂದು ಆಶಾಕಿರಣ, ಒಂದು ಭರವಸೆ. ಹಾಗಾಗಿ ಯೋಗವನ್ನ ಬಲವಾಗಿ ನಂಬಿ ಯೋಗದ ಪ್ರತಿಯೊಂದು ವಿಚಾರಗಳನ್ನ ತಿಳ್ಕೊಂಡು ಯೋಗಾಭ್ಯಾಸ ಮಾಡುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಈ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷವಾಗಿಯೂ ಇವತ್ತು ಈ ದಿಕ್ಕಿನಲ್ಲಿ ಸ್ವತಃ ನಮ್ಮ ರಾಜ್ಯಾಧ್ಯಕ್ಷರೇ ಮುಂದೆ ಬಂದು ಇವತ್ತು ಯೋಗಾಭ್ಯಾಸವನ್ನ ಮಾಡಿ ಯೋಗವನ್ನ ಇಲ್ಲಿ ಈ ದಿನ ಮಾಡ್ತಿದ್ದಾರೆ. ಮತ್ತು ಸಮಾಜಕ್ಕೆ ಈ ಸಂದೇಶವನ್ನ, ಜಾಗೃತಿಯನ್ನ, ಯಾಕಂದ್ರೆ ಜಾಗೃತಿ ಕೊಡೋದು ಬಹಳ ಮುಖ್ಯ. ಈ ದಿಕ್ಕಿನಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ತಿಳಿಸಿ ಒಂದು ಭರವಸೆ ಅಂಗೈನಲ್ಲೇ ಇದೆ, ನಿನ್ನಲ್ಲೇ ಇದೆ ಪರಿಹಾರ. ಈ ಪರಿಹಾರವನ್ನ ತಿಳ್ಕೊಳ್ಳಿ, ಯೋಗವನ್ನ ಅಭ್ಯಾಸವನ್ನ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಇಟ್ಕೊಳ್ಳಿ ಅನ್ನೋದಕ್ಕೆ ಬಹಳ ಬಲವಾಗಿ ಸಂದೇಶವನ್ನ ಕೊಡ್ಲಿಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡುವಂತದ್ದಾಗಿದೆ. ತಾವೆಲ್ಲರೂ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸು ಮಾಡ್ತಾ ಇದ್ದೀರಾ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಶುಭಾಶಯನ ಕೋರುತ್ತಾ, ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳು, ಎಲ್ಲ ಗಣ್ಯಮಾನ್ಯರು, ಜಾತೀತೀತವಾಗಿ, ಧರ್ಮಾತೀತವಾಗಿ, ಯೋಗ ಅನ್ನೋಂಥದ್ದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಪ್ರತಿಯೊಬ್ಬ ವಿಶ್ವದಲ್ಲಿರೋ ಪ್ರತಿಯೊಬ್ಬ ನಾಗರಿಕನಿಗೂ ಯೋಗಾಭ್ಯಾಸ ಮಾಡಬೇಕು ಅನ್ನುವಂತ ಬಹಳ ಬಲವಾದ ಸಂದೇಶ ಕೊಡುವಂತ ಈ ಕಾರ್ಯಕ್ರಮ ನಮ್ಗೆಲ್ಲರಿಗೂ ಹೆಮ್ಮೆ. ಹಾಗಾಗಿ ನಿಮ್ಗೆಲ್ಲ ಮತ್ತೊಮ್ಮೆ ಶುಭಾಶಯ ಕೋರಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಭಾರತ್ ಮಾತಾ ಕಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.